Hi hello friends, welcome back to the Clever Spot YouTube channel. ನಾವು ಇವತ್ತು ಈ ವಿಡಿಯೋದಲ್ಲಿ ಸೆಕೆಂಡ್ ಪಿಯುನ ಬಯಾಲಜಿ ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಟೈಮ್ನ ಸೇವ್ ಮಾಡೋದಕ್ಕಾಗಿ ಮತ್ತು ಬೋರ್ಡ್ ಎಕ್ಸಾಮ್ನ ದೃಷ್ಟಿಯಿಂದ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಲ್ಲ ಅದನ್ನ ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ. ಫಸ್ಟಿಗೆ, are we not lucky that plants reproduce sexually? The myriads of flowers that we enjoy gazing at, the scents and the perfumes that we swoon over, the rich color that attract us, are all there as an aid to sexual reproduction. ನಾವು ಫ್ಲವರ್ನ ನೋಡಿ ಖುಷಿ ಪಡ್ತೀವಿ. ಎಂಜಾಯ್ ಗೇಸಿಂಗ್ ಅಂದರೆ ಸೀಯಿಂಗ್. ಫ್ಲವರ್ನ ನೋಡಿ ಖುಷಿ ಪಡ್ತೀವಿ. ಅದೇ ರೀತಿ ಅದರಿಂದ ನಾವು ಸೆಂಟ್ಸ್ನ ತಯಾರು ಮಾಡ್ತೀವಿ ಆ್ಯಂಡ್ ಪರ್ಫ್ಯೂಮ್ಸ್ನ ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದೆಲ್ಲ ಯಾವ್ದ್ರಿಂದ ಆಗ್ತೀವಿ? ಫ್ಲವರ್ನ ಯಾಕೆ ಪ್ಲ್ಯಾಂಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಮೇನ್ ರೀಸನ್ ಇಸ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದು ಸೆಕ್ಷುವಲಿ ರಿಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅದು ಪ್ಲ್ಯಾಂಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಫ್ಲವರ್ಸ್ನ ಪ್ಲ್ಯಾಂಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಫ್ಲವರ್ ಡು ನಾಟ್ ಎಕ್ಸಿಸ್ಟ್ ಓನ್ಲಿ ಫಾರ್ ಅಸ್ ಟು ಬಿ ಯೂಸ್ ಫಾರ್ ಅವರ್ ಓನ್ ಸೆಲ್ಫಿಶ್ನೆಸ್. ಅದು ಕೇವಲ ಮನುಷ್ಯರು ಯೂಸ್ ಮಾಡಲಿ ಅನ್ನೋ ಒಂದು ಕಾರಣದಿಂದ ಪ್ಲ್ಯಾಂಟ್ ಫ್ಲವರ್ನ ಪ್ರೊಡ್ಯೂಸ್ ಮಾಡಲ್ಲ. ಆಲ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್. ಯಾವ ಒಂದು ಪ್ಲ್ಯಾಂಟ್ಸಲ್ಲಿ ಫ್ಲವರ್ಗಳು ಪ್ರೊಡ್ಯೂಸ್ ಆಗುತ್ತೋ ಆ ಎಲ್ಲ ಪ್ಲ್ಯಾಂಟ್ಸಲ್ಲೂ ಕೂಡ ಏನಾಗ್ತಿರುತ್ತೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಯಾಕಂದರೆ ಫ್ಲವರ್ ಅನ್ನೋದೇ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಆರ್ಗನ್ ಅದು. ಹಾಗಾಗಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್, ಇದು ಇಂಪಾರ್ಟೆಂಟ್. ಆಲ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್. ಫ್ಲವರ್ ಬಿಡುವಂಥ ಎಲ್ಲ ಪ್ಲ್ಯಾಂಟ್ಸಲ್ಲೂ ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನೇ ಆಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲ್ಲ. ಲುಕ್ ಅಟ್ ದ ಡೈವರ್ಸಿಟಿ ಆಫ್ ಸ್ಟ್ರಕ್ಚರ್ ಆಫ್ ದ ಇನ್ಫ್ಲೋರೆಸೆನ್ಸ್, flowers and floral buds shows an amazing range of adaptation to ensure formation of the end products of sexual reproduction, fruits and seeds. Look at the diversity of structure of the inflorescence. ಇನ್ಫ್ಲೋರೆಸೆನ್ಸ್ನ ಸ್ಟ್ರಕ್ಚರ್ ಅಂದರೆ ಫ್ಲೋರಲ್ ಆ್ಯಕ್ಸಿಸ್ ಮೇಲೆ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ನ ನಾವೇನಂತ ಕರಿತೀವಿ? ಇನ್ಫ್ಲೋರೆಸೆನ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಡೈವರ್ಸಿಟಿ ಇರ್ಬೋದು. ಅದೇ ರೀತಿಯಾಗಿ ಅಮೇಜಿಂಗ್ ರೇಂಜ್ ಅಡಾಪ್ಟೇಷನ್ ಇನ್ ಫಾರ್ಮೇಷನ್. ಈ ಒಂದು ಫ್ಲವರ್ನ ಫಾರ್ಮ್ ಮಾಡೋದಕ್ಕೋಸ್ಕರನೇ ಪ್ಲ್ಯಾಂಟ್ ತನ್ನದೇ ಆದಂಥ ಒಂದು ಸ್ಟ್ರಾಟಜಿನ ಅಡಾಪ್ಟೇಷನ್ಸ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನಂದರೆ ದ ಎಂಡ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಫ್ರೂಟ್ ಆ್ಯಂಡ್ ಸೀಡ್ಸ್. ಫ್ರೂಟ್ ಮತ್ತು ಸೀಡ್ ಅನ್ನೋದು ಸೆಕ್ಷುವಲ್ ರಿಪ್ರೊಡಕ್ಷನ್ನ ಎಂಡ್ ಪ್ರಾಡಕ್ಟ್. ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ನ ಎಂಡಲ್ಲಿ ಕಂಪ್ಲೀಟ್ ಆದಮೇಲೆ ನಮಗೆ ಏನು ಸಿಗುತ್ತೆ? ಫ್ರೂಟ್ ಮತ್ತು ಸೀಡ್ ಸಿಗುತ್ತೆ. 2 ಪಾಯಿಂಟ್ಸ್ ಕಲಿತ್ವಿ. Flowering plants show sexual reproduction. All flowering plants show sexual reproduction. Second is end product of sexual reproduction is fruit and seeds. In this chapter, let us understand the morphology, structure and process of sexual reproduction in flowering plants. Flower, a fascinating organ of angiosperms. ಈ ಒಂದು ಏನು 1.1 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಜಸ್ಟ್ ಇಂಪಾರ್ಟೆಂಟ್ ಆಗೋದು ಫ್ಲವರ್ನ ಡೆಫಿನೇಷನ್. ಓಕೆ, ಅದಕ್ಕಿಂತ ಮುಂಚೆ ನಾವು ಜಸ್ಟ್ ಏನು ಹೇಳಿದರೆ ಅದನ್ನ ಗ್ಲಾನ್ಸ್ ಮಾಡ್ತಾ ಹೋಗೋಣ. Human beings have had an intimate relationship with flowers since time immemorial. Flowers are objective of aesthetic, ornamental, social, religious and cultural value. They have always been used as a symbol for conveying important human feelings such as love, affections, happiness, grief, mourning, etc. ಏನು ಹೇಳಿದ್ದಾರೆ ಅಂದರೆ ನಮಗೆ ಮೊದಲಿನಿಂದಲೂ ಫ್ಲವರ್ಸ್ನ ಜೊತೆ ಒಂದು ಬಾಂಡಿಂಗ್ ಇದೆ. ಅದನ್ನ ನಾವು ನಮ್ಮ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ಯೂಸ್ ಮಾಡ್ತೀವಿ ಅಥವಾ ಒಂದು ಫೆಸ್ಟಿವಲಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿ ಮನುಷ್ಯ ಮತ್ತು ಫ್ಲವರ್ಗಳ ಮಧ್ಯೆ ಒಂದು ಒಳ್ಳೆ ರೀತಿಯಾದಂಥ ಅಥವಾ ನಮ್ಮೊಂದು ಎಮೋಷನ್ಸ್ನ ಫೀಲ್ ಮಾಡೋದಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಫ್ಲವರ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ? ಅಕಾರ್ಡಿಂಗ್ ಟು ಅ ಬಯಾಲಜಿಸ್ಟ್, ಫ್ಲವರ್ಸ್ ಆರ್ ಮಾರ್ಫಾಲಜಿಕಲ್ ಆ್ಯಂಡ್ ಎಂಬ್ರಿಯಾಲಜಿಕಲ್ ಮಾರ್ವಲ್ಸ್ ಆ್ಯಂಡ್ ಸೈಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ಸ್. ಸೈಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಫ್ಲವರಲ್ಲಿ ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಫ್ಲವರ್ನ ಪಾರ್ಟಲ್ಲೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ. ಫ್ಲವರ್ಸ್ ಅಂದರೆ ಏನು? ಫ್ಲವರ್ಸ್ ಆರ್ ಮಾರ್ಫಾಲಜಿಕಲ್ ಆ್ಯಂಡ್ ಎಂಬ್ರಿಯಾಲಜಿಕಲ್ ಮಾರ್ವಲ್ಸ್, ದಟ್ ಈಸ್ ಲೈಕ್ ಆನ್ mystery. Flowers are morphological and embryological marvels and sites of sexual reproduction. This is according to biologist. ನಾವು ಇನ್ನೊಂದು ರೀತಿ ಫ್ಲವರ್ನ ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ ಫ್ಲವರ್ ಈಸ್ ಅ ಕಂಡೆನ್ಸ್ಡ್ ಆರ್ ಮಾಡಿಫೈಡ್ ಶೂಟ್ ಅಂತ ಕೂಡ ನಾವು ಹೇಳ್ಬೋದು. ಇನ್ ಅರ್ಲಿಯರ್ ಕ್ಲಾಸಸ್ ಯು ರೀಡ್ ದ ವೇರಿಯಸ್ ಪಾರ್ಟ್ಸ್ ಆಫ್ ಫ್ಲವರ್. ವಿ ವಿಲ್ ಹೆಲ್ಪ್ ಯು ರಿಕಾಲ್ ದ ಪಾರ್ಟ್ಸ್ ಆಫ್ ಟಿಪಿಕಲ್ ಫ್ಲವರ್. ಕ್ಯಾನ್ ಯು ನೇಮ್ ದ 2 parts in flower which most ಯೂನಿಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇದು ನಮಗೇನು ಇಂಪಾರ್ಟೆಂಟ್ ಅಲ್ಲ. ಈ ಒಂದು ಡಯಾಗ್ರಾಮ್ ಏನಿದೆ ಕೊಟ್ಟಿದ್ದಾರೆ ಇಲ್ಲಿ, ಇದು ಇಂಪಾರ್ಟೆಂಟ್. ಓಕೆ, ಟೋಟಲಿ ನಾವೀಗ ಡಿಸ್ಕಸ್ ಮಾಡಿದ್ರಲ್ಲಿ ನಮಗೆ 3 ಪಾಯಿಂಟ್ಸ್ ಇಂಪಾರ್ಟೆಂಟ್. ಫಸ್ಟ್ ಈಸ್ ಆಲ್ ಫ್ಲವರಿಂಗ್ ಪ್ಲಾಂಟ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕೆಂಡ್ ಒನ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಫ್ರೂಟ್ ಆ್ಯಂಡ್ ಸೀಡ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್ ದ ಡೆಫಿನೇಷನ್ ಆಫ್ ಫ್ಲವರ್. ಏನು ಡೆಫಿನೇಷನ್ ಆಫ್ ಫ್ಲವರ್ ಅಂದರೆ ಅಕಾರ್ಡಿಂಗ್ ಟು ಅ ಬಯಾಲಜಿಸ್ಟ್, ಫ್ಲವರ್ ಈಸ್ ಅ ಮಾರ್ಫಾಲಜಿಕಲ್ ಆ್ಯಂಡ್ ಎಂಬ್ರಿಯಾಲಜಿಕಲ್ ಮಾರ್ವಲಸ್ ಆ್ಯಂಡ್ ಇಟ್ ಈಸ್ ಅ ಸೈಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಇವೆಂಟ್ಸ್.
ಅಂದರೆ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ, ಫರ್ಟಿಲೈಸೇಷನ್ ಅಂದ್ರೇನು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಗೋದನ್ನ ನಾವು ಏನಂತ ಕರಿತೀವಿ, ಫರ್ಟಿಲೈಸೇಷನ್ ಅಂತೀವಿ. ಇದಕ್ಕಿಂತ ಮುಂಚೆ ಏನೇನು ಈವೆಂಟ್ಸ್ ಆಗುತ್ತೆ, ಸ್ಟ್ರಕ್ಚರ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ. ಏನು ಹೇಳಿದ್ದಾರೆ, ಮಚ್ ಬಿಫೋರ್ ದ ಆ್ಯಕ್ಚುಯಲ್ ಫ್ಲವರ್ ಇಸ್ ಸೀನ್ ಆನ್ ಪ್ಲ್ಯಾಂಟ್, ದ ಡಿಸಿಷನ್ ದಟ್ ದ ಪ್ಲ್ಯಾಂಟ್ ಈಸ್ ಗೋಯಿಂಗ್ ಟು ಫ್ಲವರ್ has taken place. Several hormonal and structural changes are initiated, which led to the differentiation and further development of floral primordium. ನಮಗೆ ಒಂದು ಪ್ಲ್ಯಾಂಟಲ್ಲಿ ಫ್ಲವರ್ ಕಾಣಿಸೋಕ್ಕಿಂತ ಮುಂಚೆನೇ ಆ ಒಂದು ಪ್ಲ್ಯಾಂಟ್ನ ಒಳಗಡೆ ಸೆವರಲ್ ಸ್ಟ್ರಕ್ಚರಲ್ ಮತ್ತು ಹಾರ್ಮೋನಲ್, ಅದರ ಒಂದು ಸ್ಟ್ರಕ್ಚರ್ ಮತ್ತು ಹಾರ್ಮೋನಲ್ಲಿ ಚೇಂಜ್ ಆಗುತ್ತೆ. ಅದು ಏನಕ್ಕೆ ಇನಿಷಿಯೇಟ್ ಮಾಡುತ್ತೆ ಅಂದರೆ, ಅದು ಆ ಒಂದು ಹಾರ್ಮೋನಲ್ ಚೇಂಜ್ ಇನಿಷಿಯೇಟ್ ಮಾಡೋದ್ರಿಂದ ಲೆಟ್ ಟು ಡಿಫ್ರೆನ್ಷಿಯೇಷನ್ ಆ್ಯಂಡ್ ಫರ್ದರ್ ಡೆವಲಪ್ಮೆಂಟ್ ಆಫ್ ಫ್ಲೋರಲ್ ಪ್ರಿಮೋಡಿಯಮ್. ಪ್ಲ್ಯಾಂಟ್ಸ್ನ ಒಂದು ಪಾರ್ಟ್ಸ್ಗಳಲ್ಲಿ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಅಂದರೆ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಆ್ಯಂಡ್ ಫರ್ದರ್ ಡೆವಲಪ್ಮೆಂಟ್, ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಫ್ ಫ್ಲೋರಲ್ ಪ್ರಿಮೋಡಿಯಮ್. ಫ್ಲೋರಲ್ ಪ್ರಿಮೋಡಿಯಮ್ ಅಂದರೆ ಒಂದು ಆ್ಯಕ್ಚುಯಲ್ ಫ್ಲವರ್ ಬರೋಕ್ಕಿಂತ ಮುಂಚೆ ಜಸ್ಟ್ ಪಾರ್ಟ್ ಆಫ್ ಇಟ್ ನಮಗೆ ಏನು ಕಾಣಿಸುತ್ತೆ ಅದನ್ನ ನಾವು ಫ್ಲೋರಲ್ ಪ್ರಿಮೋಡಿಯಮ್ ಅಂತ ಕರಿತೀವಿ. ಇದನ್ನ ಹೇಳಿದ್ದಾರೆ. ನೆಕ್ಸ್ಟ್, ಇನ್ಫ್ಲೋರೆಸೆನ್ಸ್ ಆರ್ ಫಾರ್ಮ್ಡ್ ವಿಚ್ ಬಿಯರ್ ದ ಫ್ಲೋರಲ್ ಬಡ್ಸ್ ಆ್ಯಂಡ್ ದೆನ್ ದ ಫ್ಲವರ್ಸ್. ಇನ್ ದ ಫ್ಲವರ್ ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ದ ಆ್ಯಂಡ್ರಿಷಿಯಮ್ ಆ್ಯಂಡ್ ಗೈನೀಷಿಯಮ್ ಡಿಫ್ರೆನ್ಷಿಯೇಟ್ ಆ್ಯಂಡ್ ಡೆವಲಪ್ ಅಂತ ಹೇಳಿದ್ದಾರೆ. ಇದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದು ಆ್ಯಂಡ್ರಿಷಿಯಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಂದು ಗೈನೀಷಿಯಮ್. ಓಕೆ, ಇದು ಇಂಪಾರ್ಟೆಂಟ್ ಆಗಿದೆ. ಫ್ಲವರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಂದು ಆ್ಯಂಡ್ರಿಷಿಯಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಂದು ಗೈನೀಷಿಯಮ್. ಆ್ಯಂಡ್ ಯು ಕುಡ್ ರಿಕಲೆಕ್ಟ್ ದಟ್ ಆ್ಯಂಡ್ರಿಷಿಯಮ್ ಕನ್ಸಿಸ್ಟ್ ಆಫ್, ಆ್ಯಂಡ್ರಿಷಿಯಮ್ ಅಂದ್ರೇನು, ಆ್ಯಂಡ್ರಿಷಿಯಮ್ ಇಸ್ ಅ ಓರಲ್ ಆಫ್ ಸ್ಟೆಮನ್ ರಿಪ್ರೆಸೆಂಟಿಂಗ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ನಾವು ಕಲೆಕ್ಟಿವ್ಲಿ ಒಂದು ಸ್ಟೆಮನ್ನ ನಾವು ಕಲೆಕ್ಟಿವ್ಲಿ ಏನಂತ ಕರಿತೀವಿ, ಆ್ಯಂಡ್ರಿಷಿಯಮ್ ಅಂತ ಕರಿತೀವಿ. ಅದೇ ರೀತಿ ಗೈನೀಷಿಯಮ್ ರಿಪ್ರೆಸೆಂಟ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಗೈನೀಷಿಯಮ್ನ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ. ಅದರ ಯೂನಿಟ್ ಯಾವುದನ್ನು ನಾವು ಕಲೆಕ್ಟಿವ್ಲಿ ಗೈನೀಷಿಯಮ್ ಅಂತ ಕರಿತೀವಿ ಅಂದರೆ, ಪಿಸ್ಟಿಲ್ ಅಥವಾ ಕಾರ್ಪಲ್ನ ನಾವು ಕಲೆಕ್ಟಿವ್ಲಿ ಗೈನೀಷಿಯಮ್ ಅಂತ ಕರಿತೀವಿ. ಒಂದು ಫ್ಲವರ್ ತಗೊಂಡ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಏನು ಸ್ಟೆಮನ್ನ ನಾವು ಕಲೆಕ್ಟಿವ್ಲಿ ಏನಂತ ಕರಿತೀವಿ, ಆ್ಯಂಡ್ರಿಷಿಯಮ್ ಅಂತ ಕರಿತೀವಿ. ಅದೇ ರೀತಿ ಪಿಸ್ಟಿಲ್ನ ನಾವು ಗೈನೀಷಿಯಮ್ ಅಂತ ಕರಿತೀವಿ. ನಮಗೆ ಗೊತ್ತಾಯಿತು ಈಗ ಪ್ಲ್ಯಾಂಟ್ಸಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂದರೆ ಅದು ಆ್ಯಂಡ್ರಿಷಿಯಮ್. ಆ್ಯಂಡ್ರಿಷಿಯಮ್ ಅಂದ್ರೇನು, ನಾವು ಒಂದು ಫ್ಲವರಲ್ಲಿರೋ ಎಲ್ಲ ಸ್ಟೆಮನ್ಗಳನ್ನ ಟೋಟಲಿ ನಾವು ಆ್ಯಂಡ್ರಿಷಿಯಮ್ ಅಂತ ಕರಿತೀವಿ. ಈಗ ಅದರಲ್ಲಿ ಸ್ಟೆಮನ್, ಅದರ ಯೂನಿಟ್ ಏನು ಸ್ಟೆಮನ್, ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅದ್ರ ಬಗ್ಗೆ. ಸ್ಟೆಮನ್ ಅಂದರೆ 2 ಪಾರ್ಟ್ಸ್ ಇರುತ್ತೆ ಅದರಲ್ಲಿ. Figure 1.2a shows the 2 parts of typical stamen. One is the long and slender stalk called filament. Stamen ಅಂದರೆ ದಿಸ್ ಈಸ್ ದ ಒನ್ ಸ್ಟೆಮನ್. ಇಲ್ಲಿ ಏನು ಕಾಣಿಸ್ತಿದೆ ಇದು ನಮಗೆ ಸ್ಟೆಮನ್. ಇದರಲ್ಲಿ ಇರ್ತಕ್ಕಂಥ ಲಾಂಗ್ ಸ್ಲೆಂಡರ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ನ ನಾವೇನಂತ ಕರಿತೀವಿ, ಫಿಲಮೆಂಟ್ ಅಂತ ಕರಿತೀವಿ. ಫಸ್ಟ್ ಇದು ಸ್ಟೆಮನ್. ಈ ಥರ ಫ್ಲವರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಪಾರ್ಟ್ನ ನಾವು ಕಲೆಕ್ಟಿವ್ಲಿ ಏನಂತ ಕರಿತೀವಿ, ಆ್ಯಂಡ್ರಿಷಿಯಮ್ ಅಂತ ಕರಿತೀವಿ. ನಾವು ಸಿಂಗಲ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋದಾದರೆ, ಲಾಂಗ್ ಸ್ಲೆಂಡರ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ನ ನಾವು ಫಿಲಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಟರ್ಮಿನಲ್ ಅಂದರೆ ಅಟ್ ದ ಎಂಡ್ ಬೈಲೋಬಡ್ ಸ್ಟ್ರಕ್ಚರ್, ಇದು ಬೈಲೋಬ್ ಆಗಿರುತ್ತೆ. ಈ ಒಂದು ಸ್ಟ್ರಕ್ಚರ್ನ ನಾವು ಆ್ಯಂಥರ್ ಅಂತ ಕರಿತೀವಿ. ಓಕೆ, ಇಷ್ಟು ಗೊತ್ತಾಯಿತು ನಮಗೆ. ಆ್ಯಂಡ್ರಿಷಿಯಮ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ಫ್ಲವರ್ ಆ್ಯಂಡ್ ಇಟ್ಸ್ ಯೂನಿಟ್ ಇಸ್ ಸ್ಟೆಮನ್. ಸ್ಟೆಮನ್ it has 2 parts. One is long and slender stalk called filament and another one is general terminal bilobed structure called anther. Next, the proximal end of filament is attached to the thalamus or the petal of the flower. ಈ ಒಂದು ಫಿಲಮೆಂಟ್ನ ಪ್ರಾಕ್ಸಿಮಲ್ ಅಂದರೆ ಬಾಟಮ್ ಎಂಡ್ ಏನಾಗಿರುತ್ತೆ, ಅಟ್ಯಾಚ್ ಟು ಥಲಾಮಸ್ ಆರ್ ಪೆಟಲ್ ಆಫ್ ಫ್ಲವರ್ನ ಥಲಾಮಸ್ ಅಥವಾ ಪೆಟಲಿಗೆ ಅಟ್ಯಾಚ್ ಆಗಿರುತ್ತೆ. ಇದರೊಂದು ಡಿಸ್ಟಲ್ ಎಂಡ್ ಏನಿರುತ್ತೆ ಅಂದರೆ ಟಾಪ್ ಮೋಸ್ಟ್ ಎಂಡ್, ಅದು ನಮಗೆ ಜನರಲಿ ಬೈಲೋಬಡ್ ಸ್ಟ್ರಕ್ಚರ್ ಆಗಿರೋ ಆ್ಯಂಥರಿಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ದ ನಂಬರ್ ಆ್ಯಂಡ್ ಲೆಂತ್ ಆಫ್ ಸ್ಟೆಮನ್ಸ್ ಆರ್ ವೇರಿಯಬಲ್ ಇನ್ ಫ್ಲವರ್ಸ್ ಆರ್ ಡಿಫ್ರೆಂಟ್ ಸ್ಪೀಷೀಸ್. ಡಿಫ್ರೆಂಟ್ ಟೈಪ್ ಆಫ್ ಪ್ಲ್ಯಾಂಟ್ಸ್ನ ಫ್ಲವರ್ಸ್ನ ಒಂದು ಸ್ಟೆಮನ್ನ ಲೆಂತ್ ವೇರಿ ಆಗ್ತಿರುತ್ತೆ. ಅಂದರೆ ಎಲ್ಲದರಲ್ಲೂ ಸೇಮ್ ಲೆಂತ್ ಆಫ್ ಸ್ಟೆಮನ್ ಇರಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿಂದ ಏನು ಹೇಳಿದ್ದಾರೆ ಇಲ್ಲಿ ತನಕ ಅಂದರೆ, ನಾವು ಬೇರೆ ಬೇರೆ ಫ್ಲವರ್ಗಳದ್ದು ಒಂದು ಸ್ಟೆಮನ್ಗಳನ್ನ ತಗೊಂಡ್ರೆ ಅದರಲ್ಲಿ ಬರ್ತಕ್ಕಂಥ ವೇರಿಯಸ್ ಸ್ಟ್ರಕ್ಚರ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಅರೇಂಜ್ಮೆಂಟ್ ಹಾಗೂ ಅದೇ ರೀತಿಯಾಗಿ ಯು ಕುಡ್ ಸಿ ಅಪ್ರಿಷಿಯೇಟ್ ಲಾರ್ಜ್ ವೇರಿಯೇಷನ್ ಸೈಜ್ ಸೀನ್ ಇನ್ ನೇಚರ್. ಯಾವ್ಯಾವ ಎಷ್ಟೆಷ್ಟು ಡಿಫ್ರೆಂಟ್ ಟೈಪ್ ಆಫ್ ಸೈಜಲ್ಲಿ ಬರ್ತವೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಫಸ್ಟಿಂದ ಏನು ಕಲ್ತೀವಿ ಅಂದರೆ, ಸ್ಟೆಮನ್ ಅದು ಆ್ಯಂಡ್ರಿಷಿಯಮ್ನ ಒಂದು ಯೂನಿಟ್, ಅದರಲ್ಲಿ 2 ಪಾರ್ಟ್ಸ್ ಇದೆ. ಒಂದು ಸ್ಲೆಂಡರ್ ಲಾಂಗ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಫಿಲಮೆಂಟ್, ಇನ್ನೊಂದು ಟರ್ಮಿನಲ್ ಬೈಲೋಬಡ್ ಸ್ಟ್ರಕ್ಚರ್ ಕಾಲ್ಡ್ ಆ್ಯಂಥರ್. ಮತ್ತು ಈ ಫಿಲಮೆಂಟ್ನ ಬಾಟಮ್ ಎಂಡಿಗೆ ಏನಂತ ಕರಿತೀವಿ, ಪ್ರಾಕ್ಸಿಮಲ್ ಎಂಡ್ ಥಲಾಮಸ್ ಅಥವಾ ಪೆಟಲ್ ಆಫ್ ಫ್ಲವರ್ಗೆ ಅಟ್ಯಾಚ್ ಆಗಿದೆ. ಡಿಸ್ಟಲ್ ಎಂಡ್ ಅನ್ನೋದು ಈ ಬೈಲೋಬಡ್ ಸ್ಟ್ರಕ್ಚರ್ ಆಗಿರೋ ಆ್ಯಂಥರಿಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, a typical angiosperm anther is bilobed with each lobe having 2 theca.
ಅಂದರೆ ಆ ಟಿಪಿಕಲ್ ಏಂಜಿಯೋಸ್ಪರ್ಮ್, ಇದು ಏಂಜಿಯೋಸ್ಪರ್ಮ್ ಅಂದರೆ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ವಾ, ಅದರ ಒಂದು ಆ್ಯಂಥರ್ ಬೈಲೋಬ್ ಆಗಿರುತ್ತೆ. ಬೈಲೋಬ್ ಅಂದರೆ ಈಗ ಇದನ್ನ ನಾವು ಟ್ರಾನ್ಸ್ಫರ್ ಸೆಕ್ಷನಲ್ಲಿ ತೆಗೆದ್ರೆ ನಮಗೆ ಈ ರೀತಿಯ ಒಂದು ಲೋಬ್, ಅದೇ ರೀತಿಯಾಗಿ ಇನ್ನೊಂದು ಈ ರೀತಿ ಲೋಬ್ ಸಿಗುತ್ತೆ, ಅದನ್ನ ನಾವು ಬೈಲೋಬ್ ಅಂತೀವಿ. ಆ ಟಿಪಿಕಲ್ ಏಂಜಿಯೋಸ್ಪರ್ಮ್ ಆ್ಯಂಥರ್ ಇಸ್ ಬೈಲೋಬ್ಡ್ ವಿತ್ ಈಚ್ ಲೋಬ್ ಹ್ಯಾವಿಂಗ್ 2 ತೀಕ. ಇಲ್ಲಿ ನಮಗೆ ಏನು ಇಲ್ಲಿ ಕಾಣಿಸ್ತಿದೆ ರೌಂಡ್ ಸರ್ಕ್ಯುಲರ್ ಸ್ಟ್ರಕ್ಚರ್, ಅದನ್ನು ನಾವು ತೀಕ ಅಥವಾ ಚೇಂಬರ್ ಅಂತ ಕರಿತೀವಿ. ಹೆನ್ಸ್ ದೇ ಆರ್ ಡೈಥೀಕಸ್. ಟೋಟಲಿ ದೇ ಹ್ಯಾವ್ 4 ಚೇಂಬರ್ಸ್, ಈಚ್ ಲೋಬ್ ಹ್ಯಾವ್ 2 ಚೇಂಬರ್ಸ್. ಓಕೆ, ಆಫನ್ ಅ ಲಾಂಗಿಟ್ಯೂಡ್ನಲ್ ಗ್ರೂ ರನ್ ಲೆಂತ್ ವೈಸ್ ಸಪ್ರೇಟಿಂಗ್ ದ ತೀಗ. ಈ ಒಂದು ಚೇಂಬರ್ಗಳನ್ನ ಸಪ್ರೇಟ್ ಮಾಡಲಿಕ್ಕೆ ಒಂದು ಲಾಂಗಿಟ್ಯೂಡ್ ಗ್ರೂ ರನ್ ಆಗಿದೆ. ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ದಿಸ್ ಇಸ್ ಒನ್ ಚೇಂಬರ್, ದಿಸ್ ಇಸ್ ಒನ್ ಚೇಂಬರ್. ಇದನ್ನ ಸಪ್ರೇಟ್ ಮಾಡೋಕ್ಕೆ ಒಂದು ಲಾಂಗಿಟ್ಯೂಡ್ನಲ್ ಗ್ರೂ ರನ್ ಆಗಿ ಲೆಂತ್ ವೈಸ್ ಸಪ್ರೇಟಿಂಗ್ ದ ತೀಗ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಟೈಪ್ಸ್ ಆಫ್ ಟಿಶ್ಯೂಸ್ ಆ್ಯಂಡ್ ಆರ್ಗನೈಸೇಷನ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆ್ಯಂಥರ್ ಅಂತ ಹೇಳಿದ್ದಾರೆ. ದ ಬೈಲೋಬ್ಡ್ ನೇಚರ್ ಆಫ್ ಆನ್ ಆ್ಯಂಥರ್ ಈಸ್ ವೆರಿ ಡಿಸ್ಟಿಂಕ್ಟ್ ಇನ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆ್ಯಂಥರ್. ಈ ಆ್ಯಂಥರ್ನ ನಾವು ಈ ರೀತಿ ಟ್ರಾನ್ಸ್ಫರ್ ಸೆಕ್ಷನ್ ಮಾಡಿದ್ರೆ, ನಮಗೆ ಈ ರೀತಿ ಕಾಣಿಸುತ್ತೆ. ಓಕೆ, ಏನು ಹೇಳ್ತಾರೆ, ಬೈಲೋಬಡ್ ನೇಚರ್ ಆಫ್ ಆ್ಯಂಥರ್ ಇಸ್ ವೆರಿ ಡಿಸ್ಟಿಂಕ್ಟ್. ನಾವು ಟ್ರಾನ್ಸ್ಫರ್ ಸೆಕ್ಷನ್ ಮಾಡಿದಾಗ ಬೈಲೋಬಡ್ ನೇಚರ್ ಡಿಸ್ಟಿಂಕ್ಟ್ ಮಾಡ್ಬೋದು ಅಂತ. ದಿಸ್ ಈಸ್ ಒನ್ ಲೋಬ್ ಆ್ಯಂಡ್ ಈ ಕಡೆ ಇರೋದು ಒಂದು ಲೋಬ್. ಈಚ್ ಲೋಬಲ್ಲಿ 2 ಚೇಂಬರ್ಸ್ ಅದ, 2 ತೀಕಸ್ ಇದೆ. ಅದನ್ನ ನಾವು ಏನಂತ ಕರಿತೀವಿ, ಡೈಥೀಕಸ್ ಅಂತ ಕರಿತೀವಿ. ದ ಆ್ಯಂಥರ್ ಈಸ್ ಅ ಫೋರ್ ಸೈಡೆಡ್ ಟೆಟ್ರಾಗೋನಲ್ ಅಂತ ಕೇಳ್ತೀವಿ ಆ್ಯಂಥರ್ನ, ಯಾಕಂದರೆ ಆ್ಯಂಥರ್ ನಮಗೆ 4 ಸೈಡ್ ಶೇಪಲ್ಲಿ ಇದೆ. ಕನ್ಸಿಸ್ಟಿಂಗ್ ಆಫ್ 4 ಮೈಕ್ರೋಸ್ಪೊರಾಂಜಿಯಾ ಲೊಕೇಟೆಡ್ ಅಟ್ ದ ಕಾರ್ನರ್ಸ್, 2 ಇನ್ ಈಚ್ ಲೋಬ್. ಪ್ರತಿಯೊಂದು ಲೋಬಲ್ಲೂ ಮೈಕ್ರೋಸ್ಪೊರಾಂಜಿಯಾ ಲೊಕೇಟ್ ಆಗಿದೆ. ಈ ಒಂದು ಏನಿಲ್ಲಿ ಡೈಥೀಕಸ್ ಅಂದರು, ಅದನ್ನೇ ನಾವು ಏನಂತ ಕರಿತೀವಿ, ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೀವಿ. ಲೊಕೇಟೆಡ್ ಕಾರ್ನರ್ಸ್ 2 ಇನ್ ಈಚ್ ಲೋಬ್, ಪ್ರತಿಯೊಂದು ಲೋಬಲ್ಲೂ 2 ಮೈಕ್ರೋಸ್ಪೊರಾಂಜಿಯಾಸ್ ಲೊಕೇಟ್ ಆಗಿರುತ್ತೆ. ದ ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ ಫರ್ದರ್ ಆ್ಯಂಡ್ ಬಿಕಮ್ ಪೋಲನ್ ಸ್ಯಾಕ್ಸ್. ಈ ಒಂದು ಚೇಂಬರ್ ಏನಿದೆ ಇದು ಫರ್ದರ್ ಡೆವಲಪ್ ಆಗಿ ಆ್ಯಸ್ ದ ಡೇ ಪಾಸಸ್ ಅಥವಾ ದಿನ ಕಳೆದಂತೆ ಅದು ಡೆವಲಪ್ ಆಗಿ ಪೋಲನ್ ಸ್ಯಾಕ್ಸ್ ಆಗುತ್ತೆ. ಪೋಲನ್ ಸ್ಯಾಕ್ಸ್ ಅಂದರೆ ಸ್ಯಾಕ್ ಮೀನ್ಸ್ ಬ್ಯಾಗ್ ಅಲ್ವಾ. ಪೋಲನ್ ಬ್ಯಾಗ್ ಅಂದರೆ ಅದರೊಳಗಡೆ ಏನು ಫಾರ್ಮ್ ಆಗುತ್ತೆ ಅಂತ ನಮಗೆ ಪೋಲನ್ ಗ್ರೈನ್ಸ್ ಫಾರ್ಮ್ ಆಗುತ್ತೆ. ದೇ ಎಕ್ಸ್ಟೆಂಡ್ ಲಾಂಗಿಟ್ಯೂಡ್ನಲ್ಲಿ ಆಲ್ ಥ್ರೂ ದ ಲೆಂತ್ ಆಫ್ ಆ್ಯನ್ ಆ್ಯಂಥರ್ ಆ್ಯಂಡ್ ಆರ್ ಪ್ಯಾಕ್ಡ್ ವಿತ್ ಪೋಲನ್ ಗ್ರೈನ್ಸ್. ಅದು ನಮಗೆ ಲಾಂಗಿಟ್ಯೂಡ್ನಲ್ಲಿ ಈ ಥರ ಎಕ್ಸ್ಟೆಂಡ್ ಆಗಿ ಇಲ್ಲಿ ತನಕ, ನೆಕ್ಸ್ಟ್ ಅದರ ಒಳಗಡೆ ಪೋಲನ್ ಗ್ರೈನ್ಸ್ಗಳು ಪ್ಯಾಕ್ ಆಗ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ಇಷ್ಟು ಕ್ಲಿಯರ್ ಆಗಿದೆ. ಅದರ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಗ್ಲಾನ್ಸ್ ಮಾಡ್ತಾ ಹೋಗೋದಾದರೆ, ಸ್ಟೆಮನ್ ಅನ್ನೋದು ಆ್ಯಂಡ್ರಿಷಿಯಮ್ನ ಯೂನಿಟ್. ಅದರಲ್ಲಿ 2 ಪಾರ್ಟ್ಸ್ ಇದೆ ಅಲ್ವಾ. ಒನ್ ಈಸ್ ಫಿಲಮೆಂಟ್, ಇನ್ನೊಂದು ಆ್ಯಂಥರ್. ಲಾಂಗ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ನ ನಾವು ಫಿಲಮೆಂಟ್ ಅಂತ ಕರಿತೀವಿ. ಟರ್ಮಿನಲ್ ಬೈಲೋಬ್ ಸ್ಟ್ರಕ್ಚರ್ನ ನಾವು ಆ್ಯಂಥರ್ ಅಂತ ಕರಿತೀವಿ. ಈ ಫಿಲಮೆಂಟ್ನ ಪ್ರಾಕ್ಸಿಮಲ್ ಎಂಡ್ ಅನ್ನೋದು ಥಾಲಮಸ್ ಅಥವಾ ಫ್ಲವರ್ನ ಪೆಟಲಿಗೆ ಅಟ್ಯಾಚ್ ಆಗಿದೆ. ಡಿಸ್ಟಲ್ ಎಂಡ್ ಅನ್ನೋದು ಆ್ಯಂಥರಿಗೆ ಅಟ್ಯಾಚ್ ಆಗಿದೆ. ಈ ಆ್ಯಂಥರ್ ಅನ್ನೋದು ಜನರಲಿ ಬೈಲೋಬ್ಡ್ ಆಗಿರುತ್ತೆ. ಈಚ್ ಲೋಬಲ್ಲಿ 2 ಚೇಂಬರ್ಸ್ ಅಥವಾ 2 ತೀಕಸ್ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಡೈಥೀಕಸ್ ಅಂತ ಕರಿತೀವಿ. ಇದನ್ನ ಟ್ರಾನ್ಸ್ಫರ್ ಸೆಕ್ಷನ್ ಮಾಡಿದಾಗ ನಮಗೆ ಅದು ಡಿಸ್ಟಿಂಕ್ಟ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಇಸ್ 4 ಸೈಡೆಡ್ ಸ್ಟ್ರಕ್ಚರ್, ಅದಕ್ಕೆ ನಾವು ಟೆಟ್ರಾಗೋನಲ್ ಅಂತ ಕರಿತೀವಿ. ಮತ್ತು ಇಲ್ಲಿ ಚೇಂಬರ್ ಅಂತ ಏನಿತ್ತು ಅದನ್ನ ನಾವು ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೀವಿ. ಆ್ಯಸ್ ಫರ್ದರ್ ಡೆವಲಪ್ ಮೈಕ್ರೋಸ್ಪೊರಾಂಜಿಯಾ ಅಥವಾ ಚೇಂಬರ್ ಫರ್ದರ್ ಡೆವಲಪ್ ಆದಮೇಲೆ ನಮಗೆ ಏನಾಗುತ್ತೆ, ಪೋಲನ್ ಸ್ಯಾಕ್ ಅಂದರೆ ಪೋಲನ್ ಬ್ಯಾಗ್ ಆಗುತ್ತೆ. ಅದರೊಳಗಡೆ ಏನು ಡೆವಲಪ್ ಆಗುತ್ತೆ ಅಂತ ಅರ್ಥ, ಪೋಲನ್ ಗ್ರೈನ್ಸ್ ಡೆವಲಪ್ ಆಗುತ್ತೆ. ಲಾಂಗಿಟ್ಯೂಡ್ನಲ್ಲಿ ಫುಲ್ ಅದ್ರ ಜೊತೆಗೆ ಪ್ಯಾಕ್ ಆಗುತ್ತೆ, ಅಂದರೆ ಫುಲ್ ಇಲ್ಲಿಂದ ಇಲ್ಲಿ ತನಕ ಪೋಲನ್ ಗ್ರೈನ್ಸ್ಗಳು ಡೆವಲಪ್ ಆಗಿ ಅದರೊಳಗಡೆ ಇರ್ತವೆ ಅಂತ. ಅದು ಹೇಗೆ ಹೊರಗಡೆ ಬರ್ತಿದೆ ನಾವು ನೆಕ್ಸ್ಟ್ ಫರ್ದರ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ, ಈ ಒಂದು ಚೇಂಬರ್ ಏನು ಡೈಥೀಕಸಲ್ಲಿ ಒಂದು ಚೇಂಬರ್ ಅಥವಾ ಒಂದು ಮೈಕ್ರೋಸ್ಪೊರಾಂಜಿಯಾದ ನಾವು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ ಅ ಟ್ರಾನ್ಸ್ಫರ್ ಸೆಕ್ಷನ್ ಅ ಟಿಪಿಕಲ್ ಮೈಕ್ರೋಸ್ಪೊರಾಂಜಿಯಾ ಅಪೇರ್ಸ್ ನೆಟ್ ಸರ್ಕ್ಯುಲರ್ ಇನ್ ಔಟ್ಲೈನ್. ಫಸ್ಟ್ ಪಾಯಿಂಟ್ ಇಸ್ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ ಅಂತ ಕೇಳಿದ್ರೆ ಇಟ್ ಈಸ್ ಸರ್ಕ್ಯುಲರ್ ಇನ್ ಔಟ್ಲೈನ್. ನೆಕ್ಸ್ಟ್ ಇಟ್ ಈಸ್ ಜನರಲಿ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್. ಸೆಕೆಂಡ್ ಪಾಯಿಂಟ್, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾದಲ್ಲಿ ಸೆಕೆಂಡ್ ಪಾಯಿಂಟ್ ಏನು, ಇಟ್ ಈಸ್ ಜನರಲಿ ಸರೌಂಡೆಡ್ ಬೈ 4 ವಾಲ್ ಲೇಯರ್. 4 ವಾಲ್ ಲೇಯರ್ಸ್ಗಳು ಇರ್ತವೆ. ಯಾವ್ಯಾವು, ದ ಎಪಿಡರ್ಮಿಸ್ ಔಟರ್ ಮೋಸ್ಟ್ ಲೇಯರ್, ಎಂಡೋಟೀಶಿಯಮ್ ಮಿಡಲ್ ಲೇಯರ್ ಆ್ಯಂಡ್ ದ ಟೆಪಿಟಮ್. ದೀಸ್ ಆರ್ ದ 4 ವಾಲ್ ಲೇಯರ್ಸ್ ಆಫ್ ಮೈಕ್ರೋಸ್ಪೊರಾಂಜಿಯಮ್. ಈಚ್ ಮೈಕ್ರೋಸ್ಪೊರಾಂಜಿಯಮ್ ಒಂದು ಮೈಕ್ರೋಸ್ಪೊರಾಂಜಿಯಮ್ನ ಬಗ್ಗೆ ಹೇಳ್ತೀವಿ. ಈ ಥರ ಒಂದು ಮೈಕ್ರೋಸ್ಪೊರಾಂಜಿಯಮ್ 4 ಇರ್ತವೆ ಒಂದು ಆ್ಯಂಥರ್ನಲ್ಲಿ. ಓಕೆ, ಒಂದು ಆ್ಯಂಥರ್ನಲ್ಲಿ 4 ಮೈಕ್ರೋಸ್ಪೊರಾಂಜಿಯಮ್ ಇರ್ತವೆ. ಅದರಲ್ಲಿ ನಾವು ಒಂದು ಮೈಕ್ರೋಸ್ಪೊರಾಂಜಿಯಮ್ನ ಒಂದು ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮಲ್ಲಿ ಫಸ್ಟ್ ನಾವು ಅದರ ಟ್ರಾನ್ಸ್ಫರ್ ಸೆಕ್ಷನ್, ಆ್ಯಂಥರ್ನ ಟ್ರಾನ್ಸ್ಫರ್ ಸೆಕ್ಷನ್ ನೋಡಿದಾಗ ಮೈಕ್ರೋಸ್ಪೊರಾಂಜಿಯಮ್ ಅನ್ನೋದು ಸರ್ಕ್ಯುಲರ್ ಔಟ್ಲೈನ್ ಇರುತ್ತೆ ಮತ್ತು ಅದು 4 ವಾಲ್ ಲೇಯರ್ ಇರುತ್ತೆ. ಯಾವುದು, ಎಪಿಡರ್ಮಿಸ್, ಎಂಡೋಥೀಶಿಯಮ್ ಮಿಡಲ್ ಲೇಯರ್ ಆ್ಯಂಡ್ ದ ಟೆಪಿಟಮ್. ಔಟರ್ 3 ವಾಲ್ ಲೇಯರ್ಸ್ ಅದು ಎಪಿಡರ್ಮಿಸ್, ಎಂಡೋಥೀಶಿಯಮ್ ಮಿಡಲ್ ಲೇಯರ್ ಏನು ಮಾಡುತ್ತೆ, ಫಂಕ್ಷನ್ ಆಫ್ ಪ್ರೊಟೆಕ್ಷನ್ ಆ್ಯಂಡ್ ಹೆಲ್ಪ್ ಇನ್ ಡಿಹೈಸೆನ್ಸ್ ಆಫ್ ಆ್ಯಂಥರ್ ಟು ರಿಲೀಸ್ ದ ಪೋಲನ್. ಒಳಗಡೆ ಈ ಪೋಲನ್ ಸ್ಯಾಕ್ ಅಥವಾ ಮೈಕ್ರೋಸ್ಪೊರಾಂಜಿಯಮ್ ಅಥವಾ ಡೈಥೀಕಸಲ್ಲಿ ಒಂದು ಥೀಕಸ್ ಅಥವಾ
ಏನಿದು ಚೇಂಬರ್, ಇದರೊಳಗಡೆ ಬರ್ತಕ್ಕಂಥ ಪೋಲನ್ ಗ್ರೇನ್ಸ್ನ ಡೆವಲಪ್ ಆಗೋವರೆಗೂ ಈ 3 ವಾಲ್ ಲೇಯರ್ಸ್ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಏನು ಮಾಡುತ್ತೆ, ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಪ್ರೊಟೆಕ್ಷನ್ ಆದಮೇಲೆ ಇಲ್ಲಿ ಪೋಲನ್ ಗ್ರೇನ್ಸ್ ಡೆವಲಪ್ ಆದಮೇಲೆ ಅದು ಹೊರಗಡೆ ಬರೋಕ್ಕೆ ಅದು ಬ್ರೇಕ್ ಡೌನ್ ಆಗಬೇಕಲ್ವ ಈ ಒಂದು ಆ್ಯಂಥರ್ನ ವಾಲ್ಗಳು, ಅದನ್ನ ನಾವು ಡಿಐಸೆನ್ಸ್ ಅಂತೀವಿ. ಇದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಫಸ್ಟ್ 3 ವಾಲ್ ಲೇಯರ್ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್. ನೆಕ್ಸ್ಟ್ ದ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಇಸ್ ಟೆಪಿಟಮ್. ಲಾಸ್ಟ್ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಇಸ್ ಟೆಪಿಟಮ್. ಅದೇನು ಮಾಡ್ತೀವಿ, ನರಿಶಸ್ ದ ಡೆವಲಪಿಂಗ್ ಪೋಲನ್ ಗ್ರೇನ್. ಒಳಗಡೆ ಪೋಲನ್ ಗ್ರೇನ್ಸ್ ಡೆವಲಪ್ ಆಗ್ತಿರುತ್ತೆ, ಅದಕ್ಕೆ ನ್ಯೂಟ್ರಿಯೆಂಟ್ನ ಪ್ರೊವೈಡ್ ಮಾಡೋದು, ಅದನ್ನ ನರಿಶ್ ಮಾಡೋ ಒಂದು ಕೆಲಸನ ಯಾರು ಮಾಡುತ್ತೆ, ಟೆಪಿಟಮ್ ಮಾಡುತ್ತೆ. ಈ ಟೆಪಿಟಮ್ನ ಬಗ್ಗೆ ನೋಡೋದಾದರೆ ಸೆಲ್ಸ್ ಆಫ್ ಟೆಪಿಟಮ್ ಡೆನ್ಸ್ ಸೈಟೋಪ್ಲಾಸಮ್. ಅದರ ಒಂದು ಸೈಟೋಪ್ಲಾಸಮ್ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ ಯಾವುದೇ ಟೆಪಿಟಮ್ನ ಸೆಲ್ಸ್ನ ಬಗ್ಗೆ. ಆ್ಯಂಡ್ ಜನರಲಿ ಮೋರ್ ದೆನ್ 1 ನ್ಯೂಕ್ಲಿಯಸ್, ಮಲ್ಟಿ ನ್ಯೂಕ್ಲಿಯೇಟೆಡ್ ಸೆಲ್ ಆಗಿದೆ ಅದು ಟೆಪಿಟಮ್. Okay, when the anther is young, a group of compactly arranged homogeneous cells called the sporogenous tissue occupies the center of each microsporangium. ಇಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ, ಯಾವಾಗ ಆ್ಯಂಥರ್ ಅನ್ನೋದು ಹೆಂಗಿರುತ್ತೆ, ಅದರೊಳಗಡೆ ಹೋಮೋಜಿನಸ್ ಸೆಲ್ಸ್ ಅರೇಂಜ್ ಆಗಿರುತ್ತೆ. ಗ್ರೂಪ್ ಆಫ್ ಸೆಲ್ಸ್ ನಾವು ಟಿಶ್ಯೂಸ್ ಅಂತ ಕರಿತೀವಲ್ವಾ, ಆ ಹೋಮೋಜಿನಸ್ ಸೆಲ್ಸ್ ಅರೇಂಜ್ನ ನಾವು ಏನಂತ ಕರಿತೀವಿ, ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಇದನ್ನವ್ರು ಏನಿದ್ದಾರೆ, ವೆನ್ ದ ಆ್ಯಂಥರ್ ಇಸ್ ಯಂಗ್, ಅ ಗ್ರೂಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಹೋಮೋಜಿನಸ್ ಸೆಲ್ಸ್ ಕಾಲ್ಡ್ ಸ್ಪೋರೋಜಿನಸ್ ಟಿಶ್ಯೂ ಆಕ್ಯುಪೈಸ್ ದ ಸೆಂಟರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಈ ಮೈಕ್ರೋಸ್ಪೊರಾಂಜಿಯಂನ ಸೆಂಟರ್ನ ಒಳಗಡೆ ಒಂದು ಹೋಮೋಜಿನಸ್ ಸೆಲ್ಸ್ನ ಗ್ರೂಪ್ ಇರುತ್ತೆ, ಒಂದು ಗ್ರೂಪ್ನ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿದ್ದಾರೆ. ಏನು ಮೈಕ್ರೋಸ್ಪೋರೋಜೆನೆಸಿಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಇಲ್ಲಿ ಇಷ್ಟೊತ್ತು ಕಲ್ತಿದ್ರಲ್ಲಿ ನಾವು ಗ್ಲಾನ್ಸ್ ಮಾಡ್ತಾ ಹೋಗೋದಾದ್ರೆ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂಲಿ ಅದು ಸರ್ಕ್ಯುಲರ್ ಔಟ್ಲೈನ್ ಇದೆ, ಫೋರ್ ವಾಲ್ ಲೇಯರ್ ಇದೆ, ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಆ್ಯಂಡ್ ಟೆಪಿಟಮ್. ಈ ಔಟರ್ ಮೋಸ್ಟ್ 3 ಲೇಯರ್ಸ್ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಮತ್ತು ಡಿಸೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನರ್ ಮೋಸ್ಟ್ ಲೇಯರ್ ಟೆಪಿಟಮ್, ಅದು ಡೆನ್ಸ್ ಸೈಟೋಪ್ಲಾಸಮ್ ಇದೆ, ಮಲ್ಟಿನ್ಯೂಕ್ಲಿಯೇಟೆಡ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಯಾವಾಗ ಆ್ಯಂಥರ್ ಅನ್ನೋದು ಹೆಂಗಿದೆ, ಅದರೊಳಗೆ ಹೋಮೋಜಿನಸ್ ಸೆಲ್ಸ್ ಇರುತ್ತೆ, ಒಂದು ಸೆಲ್ಸ್ನ ಗ್ರೂಪ್ನ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ ಅಂತ ಹೇಳಿದ್ದಾರೆ ಅಲ್ವಾ. ಈಗ ಮೈಕ್ರೋಸ್ಪೊರೋಜೆನೆಸಿಸ್ ಅನ್ನೊಂದು ಟಾಪಿಕ್ನ ಕೊಟ್ಟಿದ್ದಾರೆ. ಏನಿದು ಮೈಕ್ರೋಸ್ಪೊರೋಜೆನೆಸಿಸ್ ಅಂದರೆ, ಎಸ್ ದ ಆ್ಯಂಥರ್ ಡೆವಲಪ್ಸ್ ದ ಸೆಲ್ಸ್ ಆಫ್ ಸ್ಪೋರೋಜಿನಸ್ ಟಿಶ್ಯೂ ಅಂಡರ್ಗೋ ಮಿಯೋಟಿಕ್ ಡಿವಿಷನ್. ಮಿಯೋಟಿಕ್ ಅನ್ನೋದು ನಾವು ನೆನ್ಪಿಟ್ಕೋಬೇಕು. ಎಸ್ ದ ಆ್ಯಂಥರ್ ಡೆವಲಪ್ಸ್ ದ ಸೆಲ್ಸ್ ಆಫ್ ಸ್ಪೋರೋಜಿನಸ್ ಟಿಶ್ಯೂ. ಸೆಲ್ಸ್ ಆಫ್ ಸ್ಪೋರೋಜಿನಸ್ ಟಿಶ್ಯೂ, ಸ್ಪೋರೋಜಿನಸ್ ಟಿಶ್ಯೂನ ಸೆಲ್ಸ್ ಯಾವ ಸೆಲ್ಸು, ಹೋಮೋಜಿನಸ್ ಸೆಲ್ಸ್ ಅಲ್ವಾ. ಅಂಡರ್ಗೋ ಮಿಯೋಟಿಕ್ ಅಂದರೆ ರಿಡಕ್ಷನಲ್ ಡಿವೈಸ್ ಆಗಿ ಫಾರ್ಮ್ ಮೈಕ್ರೋಸ್ಪೋರ್ ಟೆಟ್ರಾಡ್. ಮೈಕ್ರೋಸ್ಪೋರ್ ಟೆಟ್ರಾಡ್ನಾಗಿ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, as each cell of sporogenous tissue is capable of giving rise to microspore tetrad, each one is potential pollen microspore mother cell. The process of formation of microspores from pollen mother cells through meiosis is called microsporogenesis. ಅಂದರೆ as each cell of sporogenous tissue, sporogenous cell ಟಿಶ್ಯೂನ ಈಚ್ ಸೆಲ್ ಅಂದರೆ ಹೋಮೋಜಿನಸ್ ಸೆಲ್ಸ್ ಕೇಪಬಲ್ ಆಫ್ ಗಿವಿಂಗ್ ರೈಸ್ ಟು ಮೈಕ್ರೋಸ್ಪೋರ್ ಟೆಟ್ರಾಡ್. ಅಂದರೆ ಅದು ಪ್ರತಿಯೊಂದು ಒಂದೊಂದು ಸೆಲ್ ಕೂಡ ಏನು ಮಿಯೋಟಿಕ್ ಡಿವಿಷನ್ ಆಗಿ ನಮಗೆ 4 ಮೈಕ್ರೋಸ್ಪೋರ್ನ ಕೊಡುತ್ತೆ. ಆ ಒಂದು 4 ಮೈಕ್ರೋಸ್ಪೋರ್ ಕ್ಲಸ್ಟರಾಗಿ ಅರೇಂಜ್ ಆಗುತ್ತೆ, ಅಂದರೆ ಗ್ರೂಪಲ್ಲಿ ಅರೇಂಜ್ ಆಗುತ್ತೆ, ಅದನ್ನು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳ್ತೀವಿ. ಅದನ್ನ ಹೇಳಿದ್ದಾರೆ. ಆಸ್ ಈಸ್ ಸೆಲ್ ಆಫ್ ಸ್ಪೋರೋಜಿನಸ್ ಟಿಶ್ಯೂ ಅಂದರೆ ಹೋಮೋಜಿನಸ್ ಸೆಲ್ಸ್ ಇಸ್ ಕೇಪಬಲ್ ಆಫ್ ಗಿವಿಂಗ್ ರೈಸ್ ಟು ಮೈಕ್ರೋಸ್ಪೋರ್ ಟೆಟ್ರಾಡ್. ಈಚ್ ಒನ್ ಇಸ್ ಪೊಟೆನ್ಷಿಯಲ್ ಪೋಲನ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. ಅಂದರೆ ನಾವು ಹೋಮೋಜಿನಸ್ ಸೆಲ್ಸ್ನ ನಾವೇನಂತ ಕರಿಬೋದು, ಪೊಟೆನ್ಷಿಯಲ್ ಪೋಲನ್ ಅಂತ ಕರಿಬೋದು. ಯಾಕಂದರೆ ಪ್ರತಿಯೊಂದು ಹೋಮೋಜಿನಸ್ ಸೆಲ್ಸ್ ಏನು ಕೊಡುತ್ತೆ, ನಮಗೆ ಮೈಕ್ರೋಸ್ಪೋರ್ ಟೆಟ್ರಾಡ್ನ ಕೊಡುತ್ತೆ, ಅಥವಾ ಅದನ್ನ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತಲೂ ಕರಿಬೋದು, ಯಾಕಂದರೆ ಅದು ಕೂಡ ಮೈಕ್ರೋಸ್ಪೋರ್ ಟೆಟ್ರಾಡ್ನ ಕೊಡುತ್ತೆ. ಆ್ಯಂಡ್ ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಪೋಲನ್ ಮದರ್ ಸೆಲ್. ಪೋಲನ್ ಮದರ್ ಸೆಲ್ಸ್ ಇಸ್ ನಥಿಂಗ್ ಬಟ್ ಹೋಮೋಜಿನಸ್ ಸೆಲ್ಸೇ. ಸ್ಪೋರೋಜಿನಸ್ ಟಿಶ್ಯೂ ಅಂತ ಏನು ಹೇಳಿದ್ದಾರೆ ಅಂದರೆ, ಗ್ರೂಪ್ ಆಫ್ ಹೋಮೋಜಿನಸ್ ಸೆಲ್ಸ್ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಈ ಸೆಲ್ ಅಂದರೆ ಇಂಡೈರೆಕ್ಟ್ ಆಗಿ ಅವರು ಹೋಮೋಜಿನಸ್ ಸೆಲ್ಸ್ನ ಅಂತ ಹೇಳಿದ್ದಾರೆ. ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಪೋಲನ್ ಮದರ್ ಸೆಲ್ ಥ್ರೂ ಮಿಯೋಸಿಸ್ ಈಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನೆಸಿಸ್. ಅಂದರೆ ರಿಡಕ್ಷನಲ್ ಡಿವಿಷನ್ ಆಗೋದ್ರಿಂದ ಅದನ್ನು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳ್ತೀವಿ. ಇದು ಡೆಫಿನೇಷನ್ ಇಂಪಾರ್ಟೆಂಟ್. ವಾಟ್ ಈಸ್ ಮೈಕ್ರೋಸ್ಪೋರೋಜೆನೆಸಿಸ್? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಪೋಲನ್ ಮದರ್ ಸೆಲ್ಸ್ ಥ್ರೂ ಮಿಯೋಸಿಸ್ ಈಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನೆಸಿಸ್. ದ ಮೈಕ್ರೋಸ್ಪೋರ್ಸ್ ಆಸ್ ದೇ ಆರ್ ಫಾರ್ಮ್ಡ್ ಆರ್ ಅರೇಂಜ್ಡ್ ಇನ್ ಕ್ಲಸ್ಟರ್ಸ್ ಆಫ್ 4 ಸೆಲ್ಸ್. ಒಂದು ಏನು ಹೋಮೋಜಿನಸ್ ಸೆಲ್ಸ್ ಅಥವಾ ಪೋಲನ್ ಮದರ್ ಸೆಲ್ಸ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್, ಪೊಟೆನ್ಷಿಯಲ್ ಪೋಲನ್ ಸೆಲ್ ಏನಿದೆ ಅದು ನಮಗೆ ಮಿಯೋಟಿಕ್ ಡಿವಿಷನ್ ಆದಾಗ 4 ಸೆಲ್ಸ್ ಬರುತ್ತೆ, ಮೈಕ್ರೋಸ್ಪೋರ್ ಬರುತ್ತೆ. ಅದು ಕ್ಲಸ್ಟರ್ಗೆ ಅರೇಂಜ್ ಆಗೋದೇ ನಾವು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳಿದ್ದೀವಿ. ಆಸ್ ದ ಆ್ಯಂಥರ್ ಮೆಚೂರ್ ಆ್ಯಂಡ್ ಡಿಹೈಡ್ರೇಟ್. ಆ್ಯಂಥರ್ ಮೆಚೂರ್ ಆಗಿ ಮತ್ತು ವಾಟರ್ನ ಲಾಸ್ ಮಾಡೋದನ್ನ ನಾವು ಡಿಹೈಡ್ರೇಟ್ ಅಂತೀವಿ. ಡಿಹೈಡ್ರೇಟ್ ಆದಾಗ ಮೈಕ್ರೋಸ್ಪೋರ್ ಡಿಸೋಸಿಯೇಟ್ ಫ್ರಮ್ ಈಚ್ ಅದರ್. ಏನು ಗ್ರೂಪಲ್ಲಿ ಇರುತ್ತೆ ಮೈಕ್ರೋಸ್ಪೋರ್ ಟೆಟ್ರಾಡ್, ಅದು ಡಿಸೋಸಿಯೇಟ್ ಆಗುತ್ತೆ. ಆ ಡಿಸೋಸಿಯೇಟ್ ಆದಮೇಲೆ ನಾವು ಅದನ್ನ ಏನಂತ ಕರಿತೀವಿ, ಪೋಲನ್ ಗ್ರೇನ್ ಅಂತ ಕರಿತೀವಿ. ಇನ್ಸೈಡ್ ಈಸ್ ಮೈಕ್ರೋಸ್ಪೊರಾಂಜಿಯಂ. ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಂ ಅಂದರೆ ಇಸ್ ನಥಿಂಗ್ ಬಟ್ ಡೈಥಿಕಸಲ್ಲಿ ಒಂದು ತೀಕ ಅಥವಾ ಚೇಂಬರ್.
ಅದನ್ನು ನಾವೇನಂತ ಕರಿತೀವಿ ಮೈಕ್ರೋಸ್ಪೊರೆಂಜಿಯಮ್ ಅಂತ ಕರಿತೀವಿ. ಈ ಇನ್ಸೈಡ್ ಈಚ್ ಮೈಕ್ರೋಸ್ಪೊರೆಂಜಿಯಮ್ ಸೆವೆರಲ್ ಥೌಸಂಡ್ಸ್ ಆಫ್ ಮೈಕ್ರೋಸ್ಪೋರ್ಸ್ ಆರ್ ಪೋಲನ್ ಗ್ರೈನ್ಸ್ ಆರ್ ಫಾರ್ಮ್ಡ್ ದಟ್ ಆರ್ ರೇಸ್ಡ್ ವಿತ್ ದ ಡಿಎಸೆನ್ಸ್ ಆಫ್ ಆನ್ಸರ್. ಅಂದರೆ ಪ್ರತಿಯೊಂದು ಮೈಕ್ರೋಸ್ಪೊರೆಂಜಿಯಮ್ನಲ್ಲೂ ಥೌಸಂಡ್ಸ್ ಆಫ್ ಮೈಕ್ರೋಸ್ಪೋರ್ಸ್ ರಿಲೀಸ್ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ನ ಹೇಳಿದ್ದಾರೆ. ನೆಕ್ಸ್ಟ್ ಈಗ ಪೋಲನ್ ಗ್ರೈನ್ ಬಂದಿದೆ ನಮಗೆ, ಅದರ ಒಂದು ಸ್ಟ್ರಕ್ಚರ್ನ ತಿಳ್ಕೊಳ್ಳೋದಾದರೆ ಫಸ್ಟ್ ಪೋಲನ್ ಗ್ರೈನ್ ಈಸ್ ನಾಟ್ ಅ ಮೇಲ್ ಗ್ಯಾಮೆಟ್. ಅದು ಮೇಲ್ ಗ್ಯಾಮೆಟೋಫೈಟ್, ಅಂದರೆ ಅದು ಮೇಲ್ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಪೋಲನ್ ಗ್ರೇನೆ ಮೇಲ್ ಗ್ಯಾಮೆಟ್ ಅಲ್ಲ, ಇಟ್ ಈಸ್ ಅ ಗ್ಯಾಮೆಟೋಫೈಟ್. ಓಕೆ, ಫಸ್ಟ್ ಪಾಯಿಂಟ್ ಅದೇ ಹೇಳಿದ್ದಾರೆ, ದ ಪೋಲನ್ ಗ್ರೇನ್ ರೆಪ್ರೆಸೆಂಟ್ ದ ಮೇಲ್ ಗ್ಯಾಮೆಟೋಫೈಟ್. ಇಲ್ಲಿ ಇಷ್ಟೇ ಇಂಪಾರ್ಟೆಂಟ್ ಇರೋದು. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ನಾವು ಪೋಲನ್ ಗ್ರೇನ್ನ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರ ಒಂದು ಡಿಫ್ರೆಂಟ್ ವೆರೈಟಿ ಆಫ್ ಸ್ಟ್ರಕ್ಚರ್ನ ನೋಡಿ ನಾವು ಅಮೇಝಿಂಗ್ ಆಗಿ ನಮಗೆ ಅನಿಸುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಏನಂದರೆ, ಇದರಲ್ಲಿ ಪೋಲನ್ ಗ್ರೇನ್ಸ್ ಆರ್ ಜನರಲಿ ಸ್ಪೆರಿಕಲ್, ಮೆಜರಿಂಗ್ ಅಬೌಟ್ 25 to 50 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ದಿಸ್ ಇಸ್ ಇಂಪಾರ್ಟೆಂಟ್. ಶೇಪ್ ಆಫ್ ಪೋಲನ್ ಗ್ರೇನ್ ಇಸ್ ಸ್ಪೆರಿಕಲ್ ಆ್ಯಂಡ್ ಇಟ್ಸ್ ಡಯಾಮೀಟರ್ ಇಸ್ 25 to 50 ಮೈಕ್ರೋಮೀಟರ್. ಇದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಟ್ ಹ್ಯಾಸ್ ಅ ಪ್ರಾಮಿನೆಂಟ್ 2 ಲೇಯರ್ಡ್ ವಾಲ್. ಪೋಲನ್ ಗ್ರೇನಲ್ಲಿ 2 ಲೇಯರ್ಡ್ ವಾಲ್ ಇದೆ. ನಮಗೆ ಅಲ್ಲಿ ನೋಡಿದ್ವಿ ಮೈಕ್ರೋಸ್ಪೊರೆಂಜಿಯಮಲ್ಲಿ ಎಷ್ಟು ಲೇಯರ್ ವಾಲು? 4 ಲೇಯರ್ ವಾಲ್ ಅಲ್ವಾ? ಇಲ್ಲಿ 2 ಲೇಯರ್ ವಾಲ್ ಇದೆ. ಆ 2 ಲೇಯರ್ ವಾಲ್ನ ಹೆಸರೇನು ಅಂತ ನೋಡೋಣ. ದ ಆರ್ಡರ್ ಔಟರ್ ಲೇಯರ್ ಈಸ್ ಕಾಲ್ಡ್ ಎಕ್ಸೈನ್. ಹೊರಗಡೆ ಕಾಣಿಸುವಂಥ ಆರ್ಡರ್ ಔಟರ್ ಲೇಯರ್ನ ನಾವು ಎಕ್ಸೈನ್ ಅಂತ ಕರಿತೀವಿ. ಆ್ಯಂಡ್ ಮೇಡ್ ಅಪ್ ಆಫ್ ಸ್ಪೋರೋಪೊಲೆನಿನ್. ಒಳಗಡೆ ಇರುವಂಥ ಲೇಯರ್ನ ನಾವು ಇಂಟೈನ್ ಅಂತ ಕರಿತೀವಿ. ಈ ಎಕ್ಸೈನ್ ಬಗ್ಗೆ ನೋಡೋದಾದರೆ ಯಾವ್ದರಿಂದ ಮೇಡಪ್ ಆಗಿದೆ ಎಕ್ಸೈನ್ ಅನ್ನೋದು? ಸ್ಪೋರೋಪೊಲೆನಿನಿಂದ ಮೇಡಪ್ ಆಗಿದೆ, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ನಾವು. ಇದುವರೆಗೂ ನಮಗೆ ಗೊತ್ತಿರ್ತಕ್ಕಂಥ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಯಾವುದು? ಇಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ ಇದೆ. ಇದನ್ನು ಈ ಥರ ಪಾಯಿಂಟ್ಸ್ ನಮಗೆ ನೀಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅವರು ಸ್ಟೇಟ್ಮೆಂಟ್ ಅಥವಾ ರೀಸನಿಂಗಲ್ಲಿ ಇಲ್ಲಿ ಇನ್ಆರ್ಗ್ಯಾನಿಕ್ ಅಂತ ಕೊಟ್ಟರೆ ಅದು ಫಾಲ್ಸ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ನಾವು. ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ವಿತ್ ಹೈ ಟೆಂಪ್ರೇಚರ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ ಆಲ್ಕಲೀಸ್. ಅದು ಸ್ಟ್ರಾಂಗ್ ಆ್ಯಸಿಡ್ ಆಲ್ಕಲೀಸ್ ಅಥವಾ ಹೈ ಟೆಂಪ್ರೇಚರ್ಲ್ಲೂ ಕೂಡ ಅದನ್ನ ನಾವು ಸೆಲ್ ವಾಲ್ ಅದ್ರ ಕೆಲಸ ಅದು ಮಾಡುತ್ತೆ, ಅದನ್ನ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ. ನೋ ಎಂಜೈಮ್ ದಟ್ ಡಿಗ್ರೇಡ್ಸ್ ಸ್ಪೋರೋಪೊಲೆನಿನ್ ಸೋ ಫಾರ್ ನನ್. ಪೋಲನ್ ಗ್ರೇನ್ ಎಕ್ಸೈನಸ್ ಪ್ರಾಮಿನೆಂಟ್ ಅಪರ್ಚರ್ ಕಾಲ್ಡ್ ಜಂಪ್ ಪೋರ್ಸ್. ಪೋಲನ್ ಗ್ರೇನ್ನ ಎಕ್ಸೈನಲ್ಲಿ ಒಂದು ಪಾರ್ಟ್ ಇದೆ, ಅದನ್ನ ನಾವು ಏನು ಜಂಪ್ ಪೋರ್ ಅಂತೀವಿ. ಏನು ಈ ಜಂಪ್ ಪೋರ್ ಅಂದರೆ, ಈಗ ಒಂದು ಸರ್ಕ್ಯುಲರ್ ಇದೆ, ಇದರಲ್ಲಿ ಎಲ್ಲಿ ಸ್ಪೋರೋಪೊಲೆನಿನ್ ಅನ್ನೋದು ಆಬ್ಸೆಂಟ್ ಇರುತ್ತೋ ಆ ಒಂದು ಪಾರ್ಟ್ನ ನಾವು ಜಂಪ್ ಪೋರ್ ಅಂತ ಕರಿತೀವಿ. ಪೋಲನ್ ಗ್ರೇನ್ ಆರ್ ವೆಲ್ ಪ್ರಿಸರ್ವ್ಡ್ ಆಸ್ ಫಾಸಿಲ್ಸ್ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲೆನಿನ್. ನಮಗೆ ಗೊತ್ತಿರೋಗೆ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅದು ಸ್ಪೋರೋಪೊಲೆನಿನ್. ಅದು ಪೋಲನ್ ಗ್ರೇನ್ನ ಎಕ್ಸೈನಲ್ಲಿ ಪ್ರೆಸೆಂಟ್ ಇದೆ. ಹಾಗಾಗಿ ನಾವು ಏನು ಮಾಡ್ಬೋದು ಅಂದರೆ ಫಾಸಿಲ್ಸ್ದಾಗಿ ಪೋಲನ್ ಗ್ರೇನ್ನ ಪ್ರಿಸರ್ವ್ ಮಾಡ್ಬೋದು. ದ ಎಕ್ಸೈನ್ ಎಕ್ಸಿಬಿಟ್ ಅ ಫ್ಯಾಸಿನೇಟಿಂಗ್ ಅರೇ ಆಫ್ ಪ್ಯಾಟರ್ನ್ ಆ್ಯಂಡ್ ಡಿಸೈನ್ಸ್. ಓಕೆ, ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿದ್ರೆ, ದ ಇನ್ನರ್ ವಾಲ್ ಆಫ್ ದ ಪೋಲನ್ ಗ್ರೇನ್ ಇಸ್ ಕಾಲ್ಡ್ ಇಂಟೈನ್. ಇನ್ನರ್ ವಾಲ್ ಆಫ್ ಪೋಲನ್ ಗ್ರೇನ್ನ ನಾವೇನಂತ ಕರಿತೀವಿ? ಇಂಟೈನ್ ಅಂತ ಕರಿತೀವಿ. ಇಟ್ ಈಸ್ ಅ ಥಿನ್ ಆ್ಯಂಡ್ ಕಂಟಿನ್ಯೂಸ್ ಲೇಯರ್. ಇಲ್ಲಿ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, ಬಟ್ ಎಕ್ಸೈನ್ ಇಸ್ ನಾನ್ ಕಂಟಿನ್ಯೂಸ್. ಬಿಕಾಸ್ ಎಲ್ಲೆಲ್ಲಿ ಆಬ್ಸೆಂಟ್ ಇರೋದು ನಾವು ಜಂಪೋರ್ ಅಂತ ಹೇಳಿದ್ದೀವಿ ಅಂದರೆ ಅದು ಕಂಟಿನ್ಯೂಸ್ ಆಗಿರಲ್ಲ ಅಂತ ಅರ್ಥ. ಬಟ್ ಇಲ್ಲಿ ಇಂಟೈನ್ ಅನ್ನೋದು ಥಿನ್ ಮತ್ತು ಕಂಟಿನ್ಯೂಸ್. ಎಕ್ಸೈನ್ ಅನ್ನೋದು ಆಡ್ ಔಟರ್ ಲೇಯರ್. ಡಿಫ್ರೆನ್ಸ್ ಕೂಡ ಕೇಳ್ಬೋದು. ದೇ ಆರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಇಂಟೈನ್ ಅನ್ನೋದು ಸೆಲ್ಯುಲೋಸ್ ಮತ್ತು ಪೆಕ್ಟಿನಿಂದ ಆಗಿದೆ. ಎಕ್ಸೈನ್ ಅನ್ನೋದು ಸ್ಪೋರೋಪೊಲೆನಿನಿಂದ ಆಗಿದೆ. ದ ಸೈಟೋಪ್ಲಾಸಮ್ ಆಫ್ ಪೋಲನ್ ಗ್ರೇನ್ ಇಸ್ ಸರೌಂಡೆಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಪೋಲನ್ ಗ್ರೇನ್ನ ಸೈಟೋಪ್ಲಾಸಮ್ನ ಸುತ್ತ ಯಾವುದಿದೆ? ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಓಕೆ, ಪ್ಲಾಸ್ಮಾ ಮೆಂಬ್ರೇನ್ ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕೂಡ ಕರಿಬೋದು. ವೆನ್ ದ ಪೋಲನ್ ಗ್ರೇನ್ ಇಸ್ ಮೆಚೂರ್ ಇಟ್ ಕಂಟೆನ್ಸ್ 2 cells. ಯಾವಾಗ ಪೋಲನ್ ಗ್ರೇನ್ ಅನ್ನೋದು ಮೆಚೂರ್ ಆಗುತ್ತೆ ಅವಾಗ ಅದು ಅದರೊಳಗೆ 2 cells ಇರುತ್ತೆ. ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್ಸ್. ಲಾರ್ಜ್ ಸೆಲ್ ಏನಿರುತ್ತೆ ಅದನ್ನು ನಾವು ವೆಜಿಟೇಟಿವ್ ಸೆಲ್ ಅಂತ ಕರಿತೀವಿ. ಆ್ಯಂಡ್ ಜನರೇಟಿವ್ ಸೆಲ್ ಅಂದರೆ ಸ್ಮಾಲ್ ಸೆಲ್. ವೆಜಿಟೇಟಿವ್ ಸೆಲ್ನ ಒಳಗಡೆ ಜನರೇಟಿವ್ ಸೆಲ್ ಅನ್ನೋದು ಫ್ಲೋಟ್ ಆಗ್ತಾ ಇರುತ್ತೆ. ದ ವೆಜಿಟೇಟಿವ್ ಸೆಲ್ ಇಸ್ ಬಿಗ್ಗರ್ ಆಸ್ ಅಬಂಡೆಂಟ್ ಫುಡ್ ರಿಸರ್ವ್. ವೆಜಿಟೇಟಿವ್ ಸೆಲ್ನ ಕೆಲಸನೂ ಅದು ಫುಡ್ ರಿಸರ್ವ್ ಮಾಡುತ್ತೆ. ಆ್ಯಂಡ್ ಲಾರ್ಜ್ ಇರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್. ಅಂದರೆ ವೆಜಿಟೇಟಿವ್ ಸೆಲ್ನ ನ್ಯೂಕ್ಲಿಯಸ್ ಹೇಗಿರುತ್ತೆ ಅದರ ಒಂದು ಫ್ಯೂಚರ್ ಏನಂದರೆ, ಇಟ್ ಈಸ್ ಅ ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್. The generative cell is a small and fluorescent cytoplasm of vegetative cells. Okay, it is a spindle shaped with dense cytoplasm and a nucleus. Generative cell ಅನ್ನೋದು it is a spindle shaped with dense cytoplasm and nucleus. Okay, ಬಟ್ ಇಲ್ಲಿ ಏನು ವೆಜಿಟೇಟಿವ್ ಸೆಲ್ ಅಂದರೆ ಅದು ಇರ್ರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್. ಓಕೆ, ಅಬಂಡೆಂಟ್ ಫುಡ್ ರಿಸರ್ವ್ಸ್. In over 60% of angiosperms, pollen grain are shaded this 2 cells each. ಪೋಲನ್ ಗ್ರೇನ್ ಈ ಥರ ಇದ್ದಾಗಲೇ ನಮಗೆ ಫ್ಲವರಿಂದ ಹೊರಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಶೆಡ್ ಅಂದರೆ ಇಟ್ ಇಸ್ ಕಮ್ ಔಟ್ ಆಫ್ ದ ಆ್ಯಂಥರ್. ಪೋಲನ್ ಶೆಡೆಡ್ ವಿತ್ 2. ಇನ್ ರಿಮೈನಿಂಗ್ ಸ್ಪೀಶೀಸ್ ದ ಜನರೇಟಿವ್ ಸೆಲ್ ಡಿವೈಡ್ ಮೈಟಾಟಿಕಲಿ ಟು ಗಿವ್ ರೈಸ್ ಟು ಮೇಲ್ ಗ್ಯಾಮೆಟ್ ಬಿಫೋರ್ ಪೋಲನ್ ಗ್ರೇನ್ ಆರ್ ಶೆಡ್. ಇದು ಮೈಟೋಟಿಕಲಿ ಡಿವೈಡ್ ಆಗಿ ಕೆಲವೊಂದು ಪ್ಲಾಂಟ್ಸಲ್ಲಿ ಅಂದರೆ 40% ಆಫ್ ಪ್ಲಾಂಟ್ಸಲ್ಲಿ 2 cells ಸ್ಟೇಜಲ್ಲಿ ಅದು ಆ್ಯಂಥರಿಂದ ಹೊರಗೆ ಬರೋ ಬದಲು ಪೋಲನ್ ಗ್ರೇನ್ನ ಜನರೇಟಿವ್ ಸೆಲ್ ಅನ್ನೋದು
ಮೈಟೋಟಿಕಲಿ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ನ ಕೂಡ ಪ್ರೊಡ್ಯೂಸ್ ಮಾಡಿಕೊಡುತ್ತೆ ಅಲ್ವಾ. ಆಮೇಲೆ ಅದನ್ನ 3 ಸೆಲ್ ಸ್ಟೇಜ್ ಅಂತೀವಿ, ಅಲ್ಲಿ ಅವಾಗ ಕೂಡ ಆ್ಯಂಥರಿಂದ ಹೊರಗಡೆ ಬರ್ಬೋದು. ಬಟ್ 60% ಆಫ್, ಈ ನಂಬರ್ ನೆನಪಿಡಬೇಕು, 60% ಆಫ್ ಎಂಜಿಯೋಸ್ಪರ್ಮ್ಸಲ್ಲಿ 2 ಸೆಲ್ ಸ್ಟೇಜಲ್ಲೇ ಪೋಲನ್ ಗ್ರೇನ್ ಅನ್ನೋದು ಆ್ಯಂಥರಿಂದ ಹೊರಗಡೆ ಬರುತ್ತೆ. Pollen grain of many species cause severe allergies and bronchial afflictions in some people, often leading to chronic respiratory disorders like asthma and bronchitis, etc. It may be mentioned that Parthenium coracus that came into India as a contaminant with improved wheat has become ambiguous in occurrence and causes pollen allergy. ಕೆಲವೊಂದು ಪೋಲನ್ ಗ್ರೈನ್ಸ್ ನಮಗೆ ಅಲರ್ಜಿನ, ಬ್ರಾಂಕಿಯಲ್ ಅಫ್ಲಿಕ್ಷನ್ಸ್ನ ಕೂಡ ನಮಗೆ ಕಾಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಲೈಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆಗಿರ್ತಕ್ಕಂಥ ಆಸ್ಮಾ ಆ್ಯಂಡ್ ಬ್ರಾಂಕಿಟಿಸ್. ಪಾರ್ಥೆನಿಯಮ್ ಕ್ಯಾರೆಕ್ಟರ್ಸ್ ಅಂತ ಏನು ಅದು ಇಂಡಿಯಾ ಆಸ್ ವಿತ್ ಇಂಪೋರ್ಟೆಡ್ ವೀಟ್. ನಾವು ಯಾವಾಗ ವೀಟ್ನ ಇಂಪೋರ್ಟ್ ಮಾಡ್ತೀವಿ ಅದ್ರ ಜೊತೆ ಕಂಟಾಮಿನೇಟ್ ಆಗಿ ಪಾರ್ಥೆನಿಯಮ್ ಅನ್ನೋದು ಅಥವಾ ಕ್ಯಾರೆಕ್ಟರ್ಸ್ ಅನ್ನೋದು ಇಂಡಿಯಾಗೆ ಬಂದಿದೆ. ಇನ್ ಅಕರೆನ್ಸ್ ಕಾಸಸ್ ಪೋಲನ್ ಎನರ್ಜಿ. ಅದು ಮೋಸ್ಟ್ಲಿ ಈ ಒಂದು ಟೈಮಲ್ಲಿ ಮೋಸ್ಟ್ ಪೋಲನ್ ಎನರ್ಜಿ ಕಾಸ್ ಮಾಡ್ತಿರೋದು ಯಾವುದು? ಪಾರ್ಥೆನಿಯಮ್ ಕ್ಯಾರೆಟ್ ಗ್ರಾಸ್ನ ಪೋಲನ್ ಗ್ರೇನ್ಸ್. ಓಕೆ, ನೆಕ್ಸ್ಟ್ ಹೇಳಿದರೆ ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. It has become a fashion in recent years to use pollen tablet as a food supplements. In Western countries, large number of pollen grains is in form of tablets and syrups and available in the market. Pollen consumption has been claimed to increase the performance of athlete and racehorses. ಇದರೊಂದು ಯೂಸಸ್ನ ಕೂಡ ಹೇಳಿದ್ದಾರೆ. ಈಗ ನಮಗೆ ಪೋಲನ್ ಗ್ರೈನ್ಸಿಂದ ಅಲರ್ಜಿಸ್, ಬ್ರಾಂಕಿಯಲ್ ಅಫ್ಲಿಕ್ಷನ್ಸ್ ಆಗಿರ್ತಕ್ಕಂಥ ಆಸ್ಮಾ ಅಥವಾ ಆಸ್ಮಾ ಈ ರೀತಿಯ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಗೊತ್ತಾಯಿತು. ಬಟ್ ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಅವು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ರಿಚ್ ಇದೆ. ಇನ್ ಫ್ಯಾಷನ್ ರೀಸೆಂಟ್ ಡೇಸ್ ಏನಾಗಿದೆ ಅಂದರೆ ಪೋಲನ್ ಗ್ರೇನ್ಸ್ನ ಒಂದು ಟ್ಯಾಬ್ಲೆಟ್ ಅಥವಾ ಸಿರಪ್ನ ರೀತಿಯಲ್ಲಿ ಅಥವಾ ಫುಡ್ ಸಪ್ಲಿಮೆಂಟ್ ಆಗಿ ಕೂಡ ಯೂಸ್ ಮಾಡ್ತಿದ್ದಾರೆ. ವೆಸ್ಟರ್ನ್ ಕಂಟ್ರೀಸಲ್ಲಿ ಇದರಿಂದ ಟ್ಯಾಬ್ಲೆಟ್ಸ್ ಮತ್ತು ಸಿರಪ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇದೆ. ಮತ್ತು ಪೋಲನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಏನಂದರೆ ಅಥ್ಲೆಟ್ ಮತ್ತು ರೇಸ್ ಹಾರ್ಸಸ್ನ ಒಂದು ಪರ್ಫಾರ್ಮೆನ್ಸ್, ಅದರ ಒಂದು ರನ್ನಿಂಗ್ ಸ್ಪೀಡ್ ಏನಿರುತ್ತೆ ಆ್ಯಕ್ಟಿವಿಟಿ, ಅದನ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಇಟ್ ಈಸ್ ಟು ಬಿ ಕ್ಲೈಮ್ಡ್. ಓಕೆ, ನೆಕ್ಸ್ಟ್ ನೋಡೋದಾದರೆ ವೆನ್ ಒನ್ಸ್ ದೇ ಆರ್ ಶೇಡ್, ಪೋಲನ್ ಗ್ರೇನ್ಸ್ ಹ್ಯಾವ್ ಟು ಲ್ಯಾಂಡ್ ಆನ್ ದ ಸ್ಟಿಗ್ಮಾ ಬಿಫೋರ್ ದೇ ಲಾಸ್ ವಿಯಬಿಲಿಟಿ ಇಫ್ ದೇ ಹ್ಯಾವ್ ಟು ಬ್ರಿಂಗ್ ಅಬೌಟ್ ಫರ್ಟಿಲೈಸೇಷನ್. ಯಾವಾಗ ಪೋಲನ್ ಗ್ರೇನ್ಸ್ ಅನ್ನೋದು ಆ್ಯಂಥರಿಂದ ಹೊರಗೆ ಬರುತ್ತೆ, ಅದು ಕೆಲವೊಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಅದು ಸ್ಟಿಗ್ಮಾ ಮೇಲೆ ಬೀಳಬೇಕು. ಇಲ್ಲಾಂದರೆ ಅದು ವಿಯಬಿಲಿಟಿ ಅಂದರೆ ಏನು ಹೇಳ್ತೀವಿ. ಅದಕ್ಕೂ ಮುಂಚೆ ಒಂದು ವಿಯಬಿಲಿಟಿ ಏನಾದ್ರು ಹೋಗಿದ್ರೆ, ಆ್ಯಂಥರಿಂದ ಹೊರಗೆ ಬಂದ ಪೋಲನ್ ಗ್ರೇನ್ ವಿಯಬಿಲಿಟಿ ಕಳ್ಕೊಂಡ್ರೆ ಅದು ನೆಕ್ಸ್ಟ್ ಅದು ಯಾವ್ದಾರ ಒಂದು ಸ್ಟಿಗ್ಮಾ ಮೇಲೆ ಹೋದ್ರೂ ಕೂಡ ಅದು ಫರ್ಟಿಲೈಸರ್ಸ್ನ ಬ್ರಿಂಗ್ ಔಟ್ ಮಾಡಲ್ಲ. ದ ಪೀರಿಯಡ್ ಫಾರ್ ವಿಚ್ ಪೋಲನ್ ಗ್ರೇನ್ಸ್ ರಿಮೇನ್ಸ್ ವಿಯಬಲ್ ಈಸ್ ಹೈಲಿ ವೇರಿಯಬಲ್ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಡಿಪೆಂಡ್ಸ್ ಆನ್ ದ ಪ್ರಿವೇಲಿಂಗ್ ಟೆಂಪ್ರೇಚರ್ ಆ್ಯಂಡ್ ಹ್ಯುಮಿಡಿಟಿ. ದ ಪೀರಿಯಡ್ ಫಾರ್ ವಿಚ್, ಅದು ಎಬಿಲಿಟಿ ಇದೆ, ಯಾವ ಒಂದು ಟೈಮ್ವರೆಗೂ ಅದಕ್ಕೂ ಎಬಿಲಿಟಿ ಇರುತ್ತೆ ಅದು ಫರ್ಟಿಲೈಸೇಷನ್ ಬ್ರಿಂಗ್ ಔಟ್ ಮಾಡೋಕ್ಕೆ, ಅದನ್ನ ನಾವು ವಿಯಬಿಲಿಟಿ ಅಂತ ಕರಿತೀವಿ. ಅದು ಕೆಲವೊಂದು ಫ್ಯಾಕ್ಟರ್ಸ್ಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಥವಾ ವೇರಿಯಬಲ್, ಒಂದು ಫ್ಲವರ್ನ ಪೋಲನ್ ಗ್ರೇನಿಂದ ಇನ್ನೊಂದು ಪ್ಲ್ಯಾಂಟ್ನ ಫ್ಲವರ್ನ ಪೋಲನ್ ಗ್ರೇನ್ ಕೂಡ ವೇರಿ ಆಗ್ತಿರ್ಬೋದು. ಎಕ್ಸಾಂಪಲ್ಸ್ ನೋಡಿದ್ರೆ ಇನ್ ಸಮ್ ಸೀರಿಯಲ್ಸ್ ಸಚ್ ಆಸ್ ರೈಸ್ ಆ್ಯಂಡ್ ವೀಟ್, ಪೋಲನ್ ಗ್ರೇನ್ಸ್ ಲಾಸ್ ವಿಯಬಿಲಿಟಿ ವಿತಿನ್ 30 ಮಿನಿಟ್ಸ್ ಆಫ್ ದ ರಿಲೀಸ್. ಆ್ಯಂಥರಿಂದ ರಿಲೀಸ್ ಆದಂತಹ 30 ಮಿನಿಟ್ಸಲ್ಲಿ ರೈಸ್ ಮತ್ತು ವೀಟ್ನ ಪೋಲನ್ ಗ್ರೇನ್ಸ್ನ ವಿಯಬಿಲಿಟಿ ಏನಾಗುತ್ತೆ, ಲಾಸ್ ಆಗುತ್ತೆ. ಅಂದರೆ ಅಷ್ಟೊತ್ತಾದಮೇಲೆ ಅದೇನಾದ್ರು ಒಂದು ಸ್ಟಿಗ್ಮಾ ಮೇಲೆ ಹೋದರೂ ಕೂಡ ಅದು ಫರ್ಟಿಲೈಸೇಷನ್ನ ಬ್ರಿಂಗ್ ಔಟ್ ಮಾಡಲ್ಲ. ಓಕೆ, ಬಟ್ ಇನ್ ಸಮ್ ಮೆಂಬರ್ ಆಫ್ ರೋಸೇಷಿಯಾ, ಲೆಗುಮಿನೇಸಿಯಾ ಆ್ಯಂಡ್ ಸೋಲನೇಷಿಯಾ ದ ವಿಯಬಿಲಿಟಿ ಈಸ್ ಫಾರ್ ಮಂತ್ಸ್. ಓಕೆ, ಕೆಲವೊಂದು ತಿಂಗಳುಗಳ ಕಾಲ ಕೂಡ ಅದರ ಒಂದು ವಿಯಬಿಲಿಟಿ ಇರುತ್ತೆ. ಯು ಮೇ ಹ್ಯಾವ್ ಹರ್ಡ್ ಆಫ್ ಸ್ಟೋರಿಂಗ್ ಸೆಮೆನ್ ಆಫ್ ಸ್ಪರ್ಮ್ಸ್ ಆಫ್ ಮೆನಿ ಅನಿಮಲ್ಸ್ including humans for artificial insemination. It is possible to store pollen grains of a large number of species for years in liquid nitrogen of -196 degrees Celsius. Such stored pollen grains can be used as pollen banks, similar to seed banks in crop breeding programs. ಏನು ಹೇಳಿದ್ದಾರೆ ಅಂದರೆ, ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಗೆ ಹ್ಯೂಮನ್ಸ್ನ ಒಂದು ಸ್ಪರ್ಮ್ ಅಥವಾ ಸೆಮೆನ್ನ ಸ್ಟೋರ್ ಮಾಡಿ ಇಟ್ಕೋತಾರೆ. ಅದೇ ರೀತಿ ನಾವು ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸಿಗೆ ಕೂಡ ಈ ಒಂದು ಪೋಲನ್ ಗ್ರೇನ್ ಏನಿರುತ್ತೆ ಅದನ್ನ ನಾವು ಲಿಕ್ವಿಡ್ ನೈಟ್ರೋಜನ್ ಅಟ್ -196 MCQ ಇಂಪಾರ್ಟೆಂಟ್. ಇದು ಲಿಕ್ವಿಡ್ ನೈಟ್ರೋಜನ್ -196 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಸೀಡ್ ಬ್ಯಾಂಕ್ನ ರೀತಿ ಅದನ್ನ ನಾವು ಕರಿತೀವಿ ಅಂತ ಹೇಳಿದ್ದಾರೆ. ದಿಸ್ ಈಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆ್ಯಂಡ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಫ್ಲವರ್. ನೆಕ್ಸ್ಟ್ ವಿ ಡೀಲ್ ವಿತ್
ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ದಟ್ ಈಸ್ ಗೈನೀಷಿಯಮ್ ಇನ್ ದ ನೆಕ್ಸ್ಟ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.